ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೆದ್ಬಿಟ್ಟು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರುವಂಥ ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಎಕ್ಸಾಮ್ 2ನ ಬರೆದಿರುವಂಥ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ರಿಸಲ್ಟ್ಗೋಸ್ಕರ ತುಂಬ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದಾರೆ, ರಿಸಲ್ಟ್ ಯಾವಾಗ ಬರುತ್ತೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನು ಈ ಒಂದು ಎಕ್ಸಾಮ್ 2ನಲ್ಲಿ ಪಾಸ್ ಮಾಡ್ತಾರೆ, ಎಕ್ಸಾಮ್ 1ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಕೂಡ ಎಕ್ಸಾಮ್ 2ಅಲ್ಲಿ ಪಾಸ್ ಮಾಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಮೇ 20ರಂದು ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಮೇ 20ಕ್ಕೆ ರಿಸಲ್ಟ್ ಪ್ರಕಟವಾಗುವುದು ನಿಜನಾ ಅಥವಾ ಸುಳ್ಳ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗಾದರೆ ಯಾವ ಸಮಯಕ್ಕೆ ಎಕ್ಸಾಮ್ 2ನ ಫಲಿತಾಂಶ ಅನ್ನೋದು ಬರುತ್ತೆ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರಾ, ಈ ವರ್ಷ ಸೆಕೆಂಡ್ ಪಿ ಯು ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ, ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಕೂಡ ಪಾಸ್ ಮಾಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಹಾಗಿದ್ರೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನೋದನ್ನು ಕೊಡ್ತಾರೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಒಂದನೇದಾಗಿ ನೋಡೋದಾದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಮೇ 20ಕ್ಕೆ ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ರಿಸಲ್ಟ್ ಬರತ್ತಾ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಎಕ್ಸಾಮ್ ಅನ್ನೋದು ಬಂದುಬಿಟ್ಟು ಏಪ್ರಿಲ್ 30ರಿಂದ ಮೇ 13ಕ್ಕೆ ನಿಮ್ಮ ಎಕ್ಸಾಮ್ 2 ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಹಾಗಾದಮೇಲೆ ಒಂದು ಮಿನಿಮಮ್ ಒಂದು 10 ದಿನ ಅನ್ನೋದು ಟೈಮ್ ತೊಗೊಳುತ್ತೆ. ಅಂದರೆ ನಿಮ್ಮ ಒಂದು ಫಲಿತಾಂಶ, ಅಂದರೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್, ಅಂದರೆ ಮೌಲ್ಯಮಾಪನ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗೋಕ್ಕೆ ಮಿನಿಮಮ್ ಅಂದರೆ ಒಂದು 6ರಿಂದ 7-8 ದಿನ ತೊಗೊಳುತ್ತೆ. ಸೊ ಆದ್ದರಿಂದ ಮೇ 20ಕ್ಕೆ ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ರಿಸಲ್ಟ್ ಬರೋದು ತುಂಬ ಡೌಟ್ ಅಂತಲೇ ಹೇಳ್ಬೋದು. ತುಂಬ ಕಡೆ ನೀವು ನೋಡಿರ್ಬೋದು, ಆರ್ಟಿಕಲ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಕಡೆ ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ರಿಸಲ್ಟ್ ಬಂದುಬಿಟ್ಟು ಮೇ 20ಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ರಿಸಲ್ಟ್ ಬರೋದು ತುಂಬಾ ಡೌಟ್ ಅಂತಲೇ ಹೇಳ್ಬೋದು ಮೇ 20ಕ್ಕೆ. ಯಾಕಂದರೆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗೋಕ್ಕೆ 10ರಿಂದ 11 ದಿನ ಬೇಕಾಗುತ್ತೆ, ಅಂದರೆ ಮೌಲ್ಯಮಾಪನ. ಸೊ ರಿಸಲ್ಟ್ ಅನ್ನೋದು ಅಷ್ಟು ಬೇಗ ಏನು ಮೇ 20ಕ್ಕೆ ಬರೋಲ್ಲ, ಮೇ 24-25ಕ್ಕೆ ಹಾಗೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಮೇ 20ಕ್ಕೆ ರಿಸಲ್ಟ್ ಪ್ರಕಟವಾಗೋದು ನಿಜನಾ ಅಂತ ಕೇಳಿದರೆ, ಇಲ್ಲ, ಇನ್ನು ಅಫಿಷಿಯಲ್ ಆಗಿ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿ ರಿಸಲ್ಟ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಮೇ 20ಕ್ಕೆ ರಿಸಲ್ಟ್ ಬರೋದು ಡೌಟ್ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಮೇ 20ಕ್ಕೆ ರಿಸಲ್ಟ್ ಬರುತ್ತಾ ಅಂತ. ಸೊ 100% ಇಲ್ಲ, ಮೇ 20ಕ್ಕೆ ರಿಸಲ್ಟ್ ಬರೋಲ್ಲ. ಮೇ 25 ಅಥವಾ 26 ಹಾಗೆ ರಿಸಲ್ಟ್ ಬರುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾವ ಸಮಯಕ್ಕೆ ರಿಸಲ್ಟ್ ಎಕ್ಸಾಮ್ 2ನ ಫಲಿತಾಂಶ ಬರುತ್ತೆ ಅಂತ ಕೇಳ್ತಿದ್ರೆ, ಯಾವ ಸಮಯಕ್ಕೆ ಬರುತ್ತೆ ಅಂದರೆ, ನಿಮ್ಗೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಒಂದು ಡಾಕ್ಯುಮೆಂಟ್ನ ಕಳಿಸ್ತಾರೆ ಶಿಕ್ಷಣ ಇಲಾಖೆಯವರು, PDF-ನ ಕಳಿಸ್ತಾರೆ. ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಟೈಮ್ಗೆ ಮತ್ತು ಯಾವ ಡೇಟ್ಗೆ ನಿಮ್ಮ ಒಂದು ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ಫಲಿತಾಂಶ ರಿಸಲ್ಟ್ ಅನ್ನೋದು ಬರುತ್ತೆ ಅಂತ. ಸೊ ಆವಾಗ ನೀವು ಬಂದುಬಿಟ್ಟು ಆ ಟೈಮಿಗೆ ರಿಸಲ್ಟ್ನ ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಮೆನ್ಷನ್ ಮಾಡಿರ್ತಾರೆ 12:20 ಅಥವಾ 12:15 ಆ ಥರ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಟೈಮಿಗೆ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಎಕ್ಸಾಮ್ 2ನಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂದರೆ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರೆ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಆದರೆ ಶಿಕ್ಷಣ ಇಲಾಖೆ ತೀರ್ಮಾನ ಮಾಡಿದ ಪ್ರಕಾರ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎಕ್ಸಾಮ್ 2ನಲ್ಲಿ. ಯಾಕಂದರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, ಸೆಕೆಂಡ್ ಪಿ ಯು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಎಕ್ಸಾಮ್ 1ನಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಕ್ಸಾಮ್ 2ನಲ್ಲಿ ಬಂದುಬಿಟ್ಟು ಸೊ ಆದಷ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಫೇಲ್ ಆದಂಥ ವಿದ್ಯಾರ್ಥಿಗಳು ಪಾಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಹಾಗಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳ್ತಾರೆ. ಸೊ ಗ್ರೇಸ್ ಮಾರ್ಕ್ಸ್ ಕೊಡುವ ಚಾನ್ಸಸ್ ಇದೆ. ಯಾವ ವಿದ್ಯಾರ್ಥಿ ಫೇಲ್ ಆಗುವ ಚಾನ್ಸಸ್ ಇದೆಯೋ ಅಂಥ ವಿದ್ಯಾರ್ಥಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಈಗ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ 1ನಲ್ಲಿ 4 ಸಬ್ಜೆಕ್ಟ್ನ ಫೇಲ್ ಆಗಿದ್ದ. ಸೊ ಅಂಥ ವಿದ್ಯಾರ್ಥಿ ಬಂದುಬಿಟ್ಟು ಎಕ್ಸಾಮ್ 2ನಲ್ಲಿ ಬಂದುಬಿಟ್ಟು ಅವನು 3 ಸಬ್ಜೆಕ್ಟ್ ಪಾಸ್ ಆಗುತ್ತೆ, 1 ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಸಂದರ್ಭ ಇದ್ದರೆ ಅಂಥ ವಿದ್ಯಾರ್ಥಿಗೆ 24 ಬಂದರೆ ಪಾಸ್ ಅಲ್ವಾ ಒಂದು ಸಬ್ಜೆಕ್ಟು. ಆಗ ಆ ವಿದ್ಯಾರ್ಥಿಗೆ 20 ಬಂದಿದ್ರೆ ಅಥವಾ 19 ಬಂದಿದ್ರೆ ಅಥವಾ 21 ಬಂದಿದ್ರೆ 2 ಅಥವಾ 3 ಮಾರ್ಕ್ಸ್ ಕೊಟ್ಬಿಟ್ಟು ಗ್ರೇಸ್ ಮಾರ್ಕ್ಸ್ನ ಕೊಟ್ಬಿಟ್ಟು ನಿಮ್ಮ ಒಂದು ಆ ಒಂದು ವಿದ್ಯಾರ್ಥಿಯನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ 4 ಎಕ್ಸಾಮ್ ಬರೆದ್ಬಿಟ್ಟು ಅದರಲ್ಲಿ 4 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟ್ ಫೇಲ್ ಆಗೋ ಚಾನ್ಸಸ್ ಇದೆ, ಆದರೆ 1 ಸಬ್ಜೆಕ್ಟ್ ಮಾತ್ರ ಪಾಸ್ ಆಗುತ್ತೆ ಅಂತಿದ್ರೆ ಸೊ ಅಂಥ ವಿದ್ಯಾರ್ಥಿನೂ ಏನೂ ಮಾಡೋಕ್ಕಾಗಲ್ಲ, ಫೇಲ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದೇನು ಮಾಡೋಕ್ಕಾಗಲ್ಲ, ಅಂಥ ವಿದ್ಯಾರ್ಥಿನ ಫೇಲ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲದನ್ನು ಹೇಳಿದ್ದೀನಿ, ಯಾವಾಗ ರಿಸಲ್ಟ್ ಬರುತ್ತೆ. ಮೇ 20ಕ್ಕೆ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದಾಗಿದೆ.
ಮೇ 26, 29 ಹಾಗೆ ರಿಸಲ್ಟ್ ಅನ್ನೋದು ಬರುತ್ತೆ. ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.